ದೇಶದ 56ನೇ ಜಿಎಸ್ಟಿ ಕೌನ್ಸಿಲ್ನ ಮೀಟಿಂಗ್ ಸಂಪೂರ್ಣಗೊಂಡು ಐತಿಹಾಸಿಕವಾದಂಥ ಜಿಎಸ್ಟಿ ರಿಫಾರ್ಮ್ಸ್ಗಳನ್ನು ದೇಶದ ವಿತ್ತ ಸಚಿವರು ನಿನ್ನೆ ಘೋಷಣೆ ಮಾಡಿದ್ದಾರೆ. ಹೋದ ತಿಂಗಳು ಮಾನ್ಯ ಪ್ರಧಾನಮಂತ್ರಿಗಳು ಸ್ವಾತಂತ್ರ್ಯ ದಿನಾಚರಣೆಯಂದು ಕೆಂಪುಕೋಟೆಯಿಂದ ದೇಶದ ಜನಕ್ಕೆ ಜಿಎಸ್ಟಿಯಲ್ಲಿ ಬಹಳ ಆಮೂಲಾಗ್ರವಾದಂಥ ಪರಿವರ್ತನೆಯನ್ನು ತರ್ತೇವೆ, ಬಡವರಿಗೆ, ಶ್ರೀಸಾಮಾನ್ಯರಿಗೆ, ರೈತರಿಗೆ, ಚಿಕ್ಕ ಚಿಕ್ಕ ಉದ್ಯಮಗಳನ್ನು ಮಾಡ್ತಾ ಇರುವಂಥ ಸ್ವಯಂ ಉದ್ಯೋಗಿಗಳಿಗೆ, ಎಂಎಸ್ಎಂಇಗಳಿಗೆ ಮತ್ತು ವಿಶೇಷವಾಗಿ ದೇಶದ ಯುವಕರಿಗೆ ಸಹಾಯ ಆಗುವಂಥ ದೃಷ್ಟಿಯಿಂದ ಜಿಎಸ್ಟಿಯಲ್ಲಿ ಬಹಳ ದೊಡ್ಡ ಪರಿವರ್ತನೆಯನ್ನು ತರ್ತೀವಿ ಎನ್ನುವಂಥ ಭರವಸೆಯನ್ನು ನೀಡಿದರು. ಮಾನ್ಯ ಪ್ರಧಾನಮಂತ್ರಿಗಳ ಆಶಯ ಮತ್ತು ಅವರ ವಿಷನ್ನ ಆಧಾರದಲ್ಲಿ ನಿನ್ನೆಯ ಜಿಎಸ್ಟಿ ಸಭೆಯಲ್ಲಿ ಕೇಂದ್ರ ವಿತ್ತ ಸಚಿವರ ನೇತೃತ್ವದಲ್ಲಿ ದೇಶದ ಎಲ್ಲ ರಾಜ್ಯಗಳ ಸಹಭಾಗಿತ್ವದ ಜೊತೆಗೆ ಸರ್ವಾನುಮತದಿಂದ ಜಿಎಸ್ಟಿ ರೇಟ್ಸಿಗೆ ಬಹಳ ದೊಡ್ಡದಾಗಿರುವಂತಹ ರಿಫಾರ್ಮ್ಸ್ ನಿನ್ನೆ ಆಗಿದೆ. ಪ್ರಮುಖವಾಗಿ ಈ ರಿಫಾರ್ಮ್ನ ಉದ್ದೇಶ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್. ಮಾನ್ಯ ಪ್ರಧಾನಮಂತ್ರಿಗಳು ಪದೇ ಪದೇ ಹೇಳ್ತಾ ಇರ್ತಾರೆ, ವ್ಯಾಪಾರ ವಹಿವಾಟು ಮಾಡುವಂಥವರಿಗೆ ಸಹಾಯ ಆಗಬೇಕು, ಸುಲಭ ಆಗಬೇಕು, ಕಂಪ್ಲೈನ್ಸ್ಗಳು ಈಸಿ ಆಗಬೇಕು ಅನ್ನುವಂಥ ಉದ್ದೇಶದಿಂದ ಬಹಳ ದೊಡ್ಡ ಪರಿವರ್ತನೆಗಳು ತಂದಿದೆ. ಸೊ ಇನ್ವರ್ಟೆಡ್ ಟ್ಯಾಕ್ಸ್ ಸ್ಟ್ರಕ್ಚರ್ ಏನಿತ್ತು ಅದರಲ್ಲಿ ಬದಲಾವಣೆ ಆಗಿದೆ. ಕಂಪ್ಲೈನ್ಸ್ನಲ್ಲಿ ಏನು ಸಮಸ್ಯೆಗಳಿತ್ತು, ಯಾವ ರಿಪಿಟೇಷನ್ಸ್ಗಳಿತ್ತು, ಅದನ್ನ ಇದರಲ್ಲಿ ಬಹಳ ದೊಡ್ಡ ಮಟ್ಟಕ್ಕೆ ಕಡಿಮೆ ಮಾಡಲಾಗಿದೆ. ಇದರಿಂದ ತುಂಬಾ ದೊಡ್ಡ ಸಹಾಯ ಯಾರಿಗಾಗತ್ತೆ ಅಂತಂದ್ರೆ ಚಿಕ್ಕ ಮತ್ತು ಮಧ್ಯಮ ಗಾತ್ರದ ಉದ್ಯಮಗಳನ್ನು ಮಾಡ್ತಾ ಇರುವಂತಹ ಎಂಎಸ್ಎಂಇ ಸ್ಟ್ರಕ್ಚರ್ನಲ್ಲಿರುವಂತಹ ಕಂಪನಿಗಳಿಗೆ, ಫ್ಯಾಕ್ಟರಿಗಳಿಗೆ ಬಹಳ ದೊಡ್ಡ ಮಟ್ಟದ ಒಂದು ಸಹಾಯ ಆಗತ್ತೆ. ದೇಶದ ಮ್ಯಾನ್ಯುಫ್ಯಾಕ್ಚರಿಂಗ್ನಲ್ಲಿ ಬಹಳ ದೊಡ್ಡ ಪಾತ್ರ ವಹಿಸಿರುವಂಥದ್ದು ನಮ್ಮ ಎಂಎಸ್ಎಂಇ ಸೆಕ್ಟರ್. ನಮ್ಮ ಬೆಂಗಳೂರದೇ ಉದಾಹರಣೆ ನೀವು ತಗೊಂಡ್ರೆ ನಮ್ಮ ರಾಜಾಜಿನಗರ್ ಇಂಡಸ್ಟ್ರಿಯಲ್ ಏರಿಯಾ ಇರ್ಬೋದು, ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ ಇರ್ಬೋದು, ಜಿಗಣಿ ಇಂಡಸ್ಟ್ರಿಯಲ್ ಏರಿಯಾ ಇರ್ಬೋದು, ನಮ್ಮ ಕನಕಪುರ ರೋಡ್ನಲ್ಲಿ ಬಂದರೆ ಅಲ್ಲಿನ ಕೆಲಸ ಆಗ್ಬೋದು. ನೂರಾರು ಎಂಎಸ್ಎಂಇಗಳು ಲಕ್ಷಾಂತರ ಜನರನ್ನ ಬರೀ ಬೆಂಗಳೂರಿನಲ್ಲೇನೆ ಉದ್ಯೋಗ ಅವಕಾಶ ನೀಡಿದೆ. ದೇಶದಾದ್ಯಂತ ಸುಮಾರು 12 ಕೋಟಿಗೂ ಹೆಚ್ಚು ಜನ ಎಂಎಸ್ಎಂಇ ಸೆಕ್ಟರ್ನಲ್ಲಿ ನೇರವಾಗಿ ಕೆಲಸ ಮಾಡ್ತಾರೆ. ಇವರೆಲ್ಲರಿಗೂ ಕೂಡ ಈ ಜಿಎಸ್ಟಿಯಲ್ಲಿ ಆಗಿರುವಂತಹ ಕಂಪ್ಲೈನ್ಸ್ನಲ್ಲಿ ಆಗಿರುವಂತಹ ಸಹಾಯದಿಂದ ಬಹಳ ದೊಡ್ಡ ಪರಿವರ್ತನೆ ಆಗುವಂಥದ್ದಿದೆ. ಇನ್ನು ಎರಡನೇದು, ಜಿಎಸ್ಟಿ ಜಾರಿಗೆ ಬಂದ ನಂತರದಲ್ಲಿ ಟ್ಯಾಕ್ಸ್ ಕಲೆಕ್ಷನ್ ದೇಶದಲ್ಲಿ ಬಹಳ ದೊಡ್ಡ ಮಟ್ಟಕ್ಕೆ ಜಾಸ್ತಿ ಆಗಿದೆ. 2017ರಲ್ಲಿ 65 ಲಕ್ಷ ಇದ್ದಂತಹ ಜಿಎಸ್ಟಿ ರಿಜಿಸ್ಟರ್ಡ್ ಟ್ಯಾಕ್ಸ್ ಪೇಯರ್ಸು ಈ ವರ್ಷ ಸುಮಾರು 2.25 ಕೋಟಿಗೆ ಏರಿಕೆಯಾಗಿದೆ. ಪ್ರತಿ ವರ್ಷ ಸರಾಸರಿ 18% ವರ್ಷಾನುವರ್ಷ ಜಿಎಸ್ಟಿಯ ಗ್ರೋತ್ ಆಗಿದೆ. ಇದರಿಂದ ದೇಶದ ಆರ್ಥಿಕತೆಯ ಫಾರ್ಮಲೈಸೇಷನ್ ಒಂದು ಕಡೆ ಆದರೆ, ಇನ್ನೊಂದು ಕಡೆ ದೇಶದ ಸರ್ಕಾರಕ್ಕೆ ಸಂಪನ್ಮೂಲಗಳ ಕ್ರೋಢೀಕರಣವೂ ಕೂಡ ದೊಡ್ಡದಾಗಿದೆ. ಈ ಜಿಎಸ್ಟಿ ತಗೊಂಡು ಬರೋದ್ರಿಂದಾಗಿ ಜನಸಾಮಾನ್ಯರಿಗೆ ಏನು ಉಪಯೋಗ ಆಯಿತೋ ಅದ್ರ ಜೊತೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಹಿಂದೆ ಎಷ್ಟು ಹಣ ಅಭಿವೃದ್ಧಿ ಕೆಲಸಕ್ಕೆ ಬರ್ತಾ ಇತ್ತೋ ಅದಕ್ಕಿಂತ 4-5 ಹೆಚ್ಚು ಹಣ ಇವತ್ತು ಸಂಗ್ರಹ ಆಗ್ತಾ ಇದೆ. ಅದರ ಜೊತೆಗೆ ಈ ಜಿಎಸ್ಟಿ ರಿಫಾರ್ಮ್ನಲ್ಲಿ ಸ್ಪೆಸಿಫಿಕ್ ಆಗಿ
ವಿದ್ಯಾರ್ಥಿಗಳನ್ನ ಗಮನದಲ್ಲಿಟ್ಕೊಂಡು ಶಾಲಾ ಮಕ್ಕಳು ಬಳಸುವಂಥ ಸಾಕಷ್ಟು ಸಾಮಗ್ರಿಗಳು, ಪೆನ್ನು ಪೆನ್ಸಿಲ್ ಇಂದ ಹಿಡಿದು ಅವರು ಶಾಲೆಗೆ ಬಳಸುವಂಥ ಜಾಮೆಟ್ರಿ ಬಾಕ್ಸ್ಗಳು, ಮ್ಯಾಪ್ಗಳು, ಗ್ಲೋಬ್ಗಳು, ನೋಟ್ಬುಕ್ಗಳು, ಇರೇಸರ್ಗಳು, ಪುಸ್ತಕಗಳು, ಈ ಎಲ್ಲ ಒಂದು ಎಜುಕೇಶನಲ್ ಸೆಕ್ಟರ್ಗೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಗೂಡ್ಸ್ಗಳ ಮೇಲೆ GST ಅನ್ನು ಸಂಪೂರ್ಣವಾಗಿ ತೆಗೆದುಹಾಕಿ ಅದನ್ನು 0%ಗೆ ಇವತ್ತು GST ಅನ್ನು ಇಳಿಸಿದ್ದಾರೆ. ಇವತ್ತು ನಾನು ಪ್ರಧಾನಮಂತ್ರಿಗಳಿಗೆ ವಿಶೇಷವಾಗಿ ಮಧ್ಯಮ ವರ್ಗದ ಕುಟುಂಬದ ಜನರಿಂದ, ವಿಶೇಷವಾಗಿ ತಂದೆ ತಾಯಿಗಳಿಂದ ನಾನು ಅವರಿಗೆ ಧನ್ಯವಾದ ಅರ್ಪಿಸ್ತೇನೆ. ಇವತ್ತು ವಿಶೇಷವಾಗಿ ನಗರ ಭಾಗಗಳಲ್ಲಿ ಮಕ್ಕಳನ್ನ ಸ್ಕೂಲಿಗೆ ಸೇರಿಸಿ ಅವರನ್ನು ಓದಿಸುವಂಥದ್ದೇನೆ ಬಹಳ ದೊಡ್ಡ ಒಂದು ಖರ್ಚು ತಂದೆ ತಾಯಿಗಳಿಗಿದೆ. ಹೀಗಿರಬೇಕಾದಂತಹ ಸಂದರ್ಭದಲ್ಲಿ ವಿದ್ಯಾಭ್ಯಾಸದ ದೃಷ್ಟಿಯಿಂದ ಮಕ್ಕಳು ಬಳಸುವಂಥ ಎಲ್ಲಾ ವಸ್ತುಗಳನ್ನ, ಶಿಕ್ಷಣವನ್ನ ಪ್ರೋತ್ಸಾಹ ಮಾಡುವಂಥ ದೃಷ್ಟಿಯಿಂದ ಮಧ್ಯಮ ವರ್ಗದವರು ಅವರ ಮಕ್ಕಳಿಗೆ ಒಳ್ಳೆ ಶಿಕ್ಷಣವನ್ನ ಕೊಡೋದಕ್ಕೆ ಸಹಾಯ ಆಗಲಿ ಎನ್ನುವಂಥ ದೃಷ್ಟಿಯಿಂದ 0% ಟ್ಯಾಕ್ಸ್ ಅನ್ನ ಎಜುಕೇಶನ್ ಗೂಡ್ಸ್ನ ಮೇಲೆ ತೆಗೆದುಕೊಂಡು ಬಂದಿರುವಂಥದ್ದು ಅತ್ಯಂತ ಸ್ವಾಗತಾರ್ಹ. ನಾನು ಪ್ರಧಾನಮಂತ್ರಿಗಳಿಗೆ ಈ ಒಂದು ಐತಿಹಾಸಿಕ ನಿರ್ಧಾರಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಎರಡನೇದು, ದೇಶದ ಕೃಷಿಕರಿಗೆ, ರೈತರಿಗೆ ಸಹಾಯ ಆಗಬೇಕು ಅಂತ ಹೇಳಿ ಮುಂಚೆ 12% ಮತ್ತೆ 18% ಇದ್ದಂತ GST ಅನ್ನ ಅಷ್ಟು ಕೃಷಿ ವಸ್ತುಗಳ ಮೇಲೆ ಇವತ್ತು 5%ಗೆ ಇಳಿಸಲಾಗಿದೆ. ಮುಂಚೆ GSTಯಲ್ಲಿ 4 ಸ್ಲ್ಯಾಬ್ ಇತ್ತು. ಇವತ್ತು ಆ 4 ಸ್ಲ್ಯಾಬ್ ಅನ್ನ ತೆಗೆದುಹಾಕಿ ಕೇವಲ 2 ಸ್ಲ್ಯಾಬಿಗೆ 5% ಮತ್ತೆ 18% 2 ಸ್ಲ್ಯಾಬಿಗೆ ಇವತ್ತು ಎಲ್ಲಾ ಸರ್ವಿಸಸ್ ಅನ್ನ, ಗೂಡ್ಸ್ ಅನ್ನ ತೆಗೆದುಕೊಂಡು ಬರಲಾಗಿದೆ. ಅದರಲ್ಲಿ ವಿಶೇಷವಾಗಿ ರೈತರಿಗೆ ಸಹಾಯ ಆಗಬೇಕು ಅಂತ ಹೇಳಿ ಅಷ್ಟು ರೈತೋಪಕರಣಗಳು, ಕೃಷಿ ಉಪಕರಣಗಳು ಇವತ್ತು 5% GST ಬಂದಿದೆ. GST ಬರೋದಕ್ಕಿಂತ ಮುಂಚೆ UPA ಸರ್ಕಾರ ಇದ್ದಾಗ ವ್ಯಾಟ್ ಇದ್ದಂತ ಸಂದರ್ಭದಲ್ಲಿ ಇದೇ ಕೃಷಿ ಮತ್ತೆ ರೈತ ಉಪಕರಣಗಳು 21%, 23% ಟ್ಯಾಕ್ಸ್ಗಳಿರ್ತಿದ್ವು. ಇವತ್ತು 5%ಗೆ ಇದು ಇಳಿದಿದೆ. ಬಹಳ ದೊಡ್ಡ ಒಂದು ಕೊಡುಗೆಯನ್ನ ಮಾನ್ಯ ಪ್ರಧಾನಮಂತ್ರಿಗಳು ದೇಶದ ರೈತರಿಗೆ ಉದ್ದೇಶ ಇಟ್ಕೊಂಡು ಮಾಡಿದ್ದಾರೆ. ಟ್ರ್ಯಾಕ್ಟರ್ಗಳು, ರೈತರು ಬಳಸುವಂಥ ಉಪಕರಣಗಳು, ವೀಡರ್ಗಳು, ಈ ಎಲ್ಲ ಒಂದು ಕೃಷಿಗೆ ಬೇಕಾದಂತಹ ಅಷ್ಟು ಉಪಕರಣಗಳು ಇನ್ನು ಕೇವಲ 5% ದರದಲ್ಲಿ GST ಅದರ ಮೇಲೆ ಆಗುವಂಥದ್ದಿದೆ. ಇನ್ನು ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಬಹಳ ಮುಖ್ಯವಾಗಿರುವಂಥದ್ದು ಅಂತಂದ್ರೆ ಅವನ ಆರೋಗ್ಯ. ಮಧ್ಯಮ ವರ್ಗದವರು ಸರ್ಕಾರದಿಂದ ಕೇಳೋದಿಷ್ಟೇನೆ, ನೀವು ನಮಗೆ ಒಳ್ಳೆ ಆರೋಗ್ಯ, ಒಳ್ಳೆ ಶಿಕ್ಷಣಕ್ಕೆ ಬೇಕಾಗುವಂಥ ಸಹಾಯ ಮಾಡಿ ಅಂತ. ಶಿಕ್ಷಣಕ್ಕೆ ಬೇಕಾಗುವಂಥ ಆಲ್ಮೋಸ್ಟ್ ಅಷ್ಟು ಉಪಕರಣಗಳು, ಬುಕ್ಕು, ಪೆನ್ನು, ಪೇಪರು, ನೋಟ್ಬುಕ್ಕು, ಇರೇಸರು, ಜಾಮಿಟ್ರಿ ಬಾಕ್ಸು, ಮ್ಯಾಪು, ಗ್ಲೋಬು, ಮಕ್ಕಳಿಗೆ ಶಾಲಾ ಶಿಕ್ಷಣಕ್ಕೆ ಬೇಕಾಗುವಂಥ ಲ್ಯಾಬ್ ಮೆಟೀರಿಯಲ್ಸು, ಇದೆಲ್ಲವನ್ನೂ 0 ಮಾಡಿದ್ದಾರೆ. ಇದು ಶಿಕ್ಷಣದ ಜೊತೆಗೆ ಆರೋಗ್ಯವೂ ಚೆನ್ನಾಗಿರಬೇಕು ಅಂತ ಹೇಳಿ ಲೈಫ್ ಇನ್ಶೂರೆನ್ಸು ಮತ್ತೆ ಮೆಡಿಕಲ್ ಇನ್ಶೂರೆನ್ಸು ಬಹಳ ದಿನಗಳ ಬೇಡಿಕೆ ಇತ್ತು. ಇದನ್ನ ಮಾನ್ಯ ಪ್ರಧಾನಮಂತ್ರಿಗಳು 0% ಮಾಡಿದ್ದಾರೆ. ಇವತ್ತು ನಂದೇ ಕೇಸಲ್ಲಿ ನಾನು ಇವತ್ತು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೆ, ಪ್ರತಿ ವರ್ಷ ಮೆಡಿಕಲ್ ಇನ್ಶೂರೆನ್ಸ್ನ ಟ್ಯಾಕ್ಸು ಸುಮಾರು 27-28 ಸಾವಿರ ಆಗ್ತಾ ಇತ್ತು. ಮೆಡಿಕಲ್ ಇನ್ಶೂರೆನ್ಸು ಮತ್ತೆ ಟರ್ಮ್ ಇನ್ಶೂರೆನ್ಸ್ನ ಟ್ಯಾಕ್ಸ್. ಇವತ್ತು GST 0 ಆಗಿರೋದ್ರಿಂದ ವಾರ್ಷಿಕ 27-28 ಸಾವಿರ ಇವತ್ತು ಉಳಿಯುತ್ತೆ. ಈ 27-28 ಸಾವಿರ ಎಷ್ಟು ದೊಡ್ಡ ಅಮೌಂಟ್ ಅಂತಂದ್ರೆ, ಅದೇ ಅಮೌಂಟ್ ನೀವು ಏನ್ ಟ್ಯಾಕ್ಸ್ ಕಟ್ತಾ ಇದ್ರಿ ಅದೇ ಅಮೌಂಟ್ ನ ನೀವು ಪ್ರೀಮಿಯಂ ಕಟ್ಟಿದ್ರೆ ನಿಮಗೆ 20 ಲಕ್ಷ ರೂಪಾಯಿ, 25 ಲಕ್ಷ ರೂಪಾಯಿ ಕವರೇಜ್ ಸಿಗುತ್ತೆ. ಇವತ್ತು ನಾನು ದೇಶದ ಮತ್ತು ರಾಜ್ಯದ ಜನರಲ್ಲಿ ನಿಮ್ಮ ಮುಖಾಂತರ ಮಾಡುವಂತ ಆಗ್ರಹ ಅಂತಂದ್ರೆ, ಮಾನ್ಯ ಪ್ರಧಾನಮಂತ್ರಿಗಳು ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಮೆಡಿಕಲ್ ಇನ್ಶೂರೆನ್ಸ್ ಅನ್ನು 0% ಇಳಿಸಿದ್ದಾರೆ. ನಾವೆಷ್ಟೋ ಜನ ಮೆಡಿಕಲ್ ಇನ್ಶೂರೆನ್ಸ್ ಅನ್ನ ಮಾಡಿಸ್ದಲೆ
ಯಾವುದೋ ಒಂದು ಆರೋಗ್ಯ ಸಮಸ್ಯೆ ಬಂದಾಗ ನೆಂಟ್ರು ಇಷ್ಟ್ರು ಮತ್ತೊಬ್ರು ಕೈ ಸಾಲ ಮಾಡೋದಿಕ್ಕೆ, ಇನ್ನೊಬ್ಬರ ಹತ್ರ ಬಡ್ಡಿ ಸಾಲಕ್ಕೆ, ಎಷ್ಟೋ ಈ ಮನೆಗಳಲ್ಲಿ ಇವತ್ತು ನಾವು ನೋಡ್ತೀವಿ ತಾಳಿ ಅಡ ಇಡುವಂಥದ್ದು, ಚಿನ್ನ ಬೆಳ್ಳಿ ಅಡ ಇಡುವಂಥದ್ದು. ಒಂದೇ ಒಂದ್ ಸತಿ ಸಮಸ್ಯೆ ಆಯ್ತು, ಆರೋಗ್ಯದ ಸಮಸ್ಯೆ ಅಂತಂದ್ರೆ ಇಡೀ ಕುಟುಂಬ ರಸ್ತೆಗೆ ಬರುವಂತದ್ದು ನಾವು ನೋಡಿದೀವಿ. ಇವತ್ತು GST ಮಾನ್ಯ ಪ್ರಧಾನಮಂತ್ರಿಗಳು ಝೀರೋ ಮಾಡಿದ್ದಾರೆ. ದಯವಿಟ್ಟು ತಾವು ಮೆಡಿಕಲ್ ಇನ್ಶೂರೆನ್ಸ್ ಅನ್ನ ಮಾಡಿಸಿ. ವರ್ಷಕ್ಕೆ ನೀವು 10,000 ರೂಪಾಯಿ ಕೊಟ್ಟು ಪ್ರೈವೇಟ್ ನಲ್ಲಿ ಮಾಡಿಸ್ತೀರಿ ಅಂತಂದ್ರೆ ವರ್ಷಕ್ಕೆ 10,000 ರೂಪಾಯಿ ಕೊಟ್ಟರು ಕೂಡ ನಿಮಗೆ ಲಕ್ಷಾಂತರ ರೂಪಾಯಿ ಕವರೇಜ್ ಇರುವಂತ ಮೆಡಿಕಲ್ ಇನ್ಶೂರೆನ್ಸ್ ಸಿಗುತ್ತೆ. ದಯವಿಟ್ಟು ಇದನ್ನ ಮಾಡಿಸಿ ಅನ್ನುವಂಥ ಮನವಿಯನ್ನ ಜನರಿಗೆ, ಸಾರ್ವಜನಿಕರಿಗೆ ನಿಮ್ಮ ಮುಖಾಂತರ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ಪ್ರಧಾನಮಂತ್ರಿಗಳು ಬಡವರ ಪರವಾಗಿರುವಂತಹ ಸರ್ಕಾರ ಇದು. ಲೈಫ್ ಇನ್ಶೂರೆನ್ಸು ಮತ್ತೆ ಮೆಡಿಕಲ್ ಇನ್ಶೂರೆನ್ಸು ಅದರ ಪ್ರಾಮುಖ್ಯತೆ, ಅದರ ಉಪಯೋಗ ಲಾಭ ಪಡ್ಕೊಂಡಿರೋರಿಗೆ ಮಾತ್ರ ಗೊತ್ತಾಗುತ್ತೆ. ನಾನೇ ನಿಮಗೆ ನನ್ನ ವೈಯಕ್ತಿಕ ಮತ್ತೊಂದು ಉದಾಹರಣೆ ಹೇಳ್ತೀನಿ. ನಮ್ಮ ಆಫೀಸ್ನಲ್ಲಿ ಕೋವಿಡ್ ಬರೋದಕ್ಕಿಂತ ಮುಂಚೆ ನಾವು ನಮ್ಮ ಕ್ಷೇತ್ರದ ಜನಕ್ಕೆ ಲೈಫ್ ಇನ್ಶೂರೆನ್ಸ್ನ ಒಂದು ಅಭಿಯಾನ ಮಾಡಿದ್ವಿ. ಪ್ರಧಾನಮಂತ್ರಿಗಳ ಒಂದು ಸ್ಕೀಮ್ ಇದೆ. ವರ್ಷಕ್ಕೆ 333 ರೂಪಾಯಿ ಕೊಡ್ತಾ ಇದ್ದೀವಿ. ಇವಾಗ 333 ಇತ್ತು, ಇವಾಗ ಅದು 400 ರೂಪಾಯಿ ಚಿಲ್ಲರೆ ಆಗಿದೆ. 2 ಲಕ್ಷ ರೂಪಾಯಿ ಇನ್ಶೂರೆನ್ಸ್, ಲೈಫ್ ಇನ್ಶೂರೆನ್ಸ್ ಬರುತ್ತೆ. ನಾವೆಷ್ಟೋ ಜನಕ್ಕೆ ಅದನ್ನ ಒಂದು ಅಭಿಯಾನ ತಗೊಂಡು ಮಾಡಿಸಿದ್ವಿ. ಕೋವಿಡ್ ನಲ್ಲಿ ಬಹಳ ಜನ ತೀರ್ಕೊಂಡ್ರು. ಅವರ ಕುಟುಂಬದವರು ಎಷ್ಟೋ ಜನ ನಮ್ಮ ಕಚೇರಿಗೆ ಬಂದು ಅವರು ನಮಗೆ ಸಹಾಯ ಮಾಡಿಸಿದ್ದಕ್ಕೆ ಧನ್ಯವಾದ ಹೇಳಿದ್ರು. ಯಾಕೆಂದ್ರೆ ಅವರ ಅಕೌಂಟಿಗೆ ನೇರವಾಗಿ 2 ಲಕ್ಷ ರೂಪಾಯಿ ಬ್ಯಾಂಕಿಂದ ಜಮಾ ಆಗಿತ್ತು. ತಾವು ದಯವಿಟ್ಟು ಲೈಫ್ ಇನ್ಶೂರೆನ್ಸ್ ಮಾಡಿಸಿ. ನಿಮ್ಮ ಕುಟುಂಬದವರು, ನಿಮಗೆ ಯಾವುದೇ ಹೆಚ್ಚು ಕಡಿಮೆ ಆಯಿತು ಅಂತಂದ್ರೆ ನಿಮ್ಮ ಕುಟುಂಬದವರು ರಸ್ತೆಗೆ ಬರದಲ್ಲೇ ಇರೋದಕ್ಕೆ ಲೈಫ್ ಇನ್ಶೂರೆನ್ಸ್ ಬಹಳ ದೊಡ್ಡದಾಗಿರುವಂತಹ ಒಂದು ಯೋಜನೆ. ನಿಮಗೆ ಸ್ವತಃ ಒಂದು ಆರೋಗ್ಯದ ಸಮಸ್ಯೆ ಉಂಟಾದಾಗ ಸಹಾಯ ಆಗುವಂಥದ್ದು ಮೆಡಿಕಲ್ ಇನ್ಶೂರೆನ್ಸ್. ದಯವಿಟ್ಟು ಈ ಎರಡೂ ಇನ್ಶೂರೆನ್ಸ್ಗೆ 0% ಮಾಡಿದ್ದಾರೆ. ಬಹುಶಃ ಪ್ರಪಂಚದಲ್ಲಿ ನೀವು ನೋಡಿದ್ರೆ 4-5 ದೇಶಗಳಲ್ಲಿ ಮಾತ್ರ ಲೈಫ್ ಇನ್ಶೂರೆನ್ಸ್ 0% ಇರುವಂಥದ್ದು. ಭಾರತ ಇವತ್ತು 0% ಲೈಫ್ ಇನ್ಶೂರೆನ್ಸ್ ಇರುವಂಥ ದೇಶ. ದಯವಿಟ್ಟು ತಾವು ಮಾಡಿಸ್ಬೇಕು ಅನ್ನುವಂಥದ್ದು. ಇನ್ನು GST ಎಲ್ಲ ಮೆಡಿಸಿನ್ಗಳ ಮೇಲೆ, ಔಷಧಿಗಳ ಮೇಲೆ 12%, ಕೆಲವು 18% ಇತ್ತು. ನಿನ್ನೆಯ GST ಸಭೆಯಲ್ಲಿ ಎಲ್ಲಾ ಔಷಧಿಗಳ ಮೇಲೂ GST 5%ಗೆ ತರಲಾಗಿದೆ. ಎಷ್ಟೋ ಜನ ಇವತ್ತು BP ಮಾತ್ರೆ ತಗೊಳ್ಳೋರು ಇರ್ತಾರೆ, ಡಯಾಬಿಟಿಸ್ ಮಾತ್ರೆ ತಗೊಳ್ಳೋರು ಇರ್ತಾರೆ. ಪ್ರತಿ ತಿಂಗಳು 1,000-2,000 ರೂಪಾಯಿ ಬರೀ ಮಾತ್ರೆಗೆ ಖರ್ಚಿಡಬೇಕಾಗಿರುವಂತ ಎಷ್ಟೋ ಕುಟುಂಬಗಳಿದೆ. ಪ್ರಧಾನಮಂತ್ರಿಗಳು ಜನೌಷಧಿ ಕೇಂದ್ರವನ್ನು ಕೂಡ ಶುರು ಮಾಡಿದ್ದು ಇದೇ ಉದ್ದೇಶದಿಂದ. ನಮ್ಮ ಆಫೀಸಿಗೆನೆ ಬಹಳ ಜನ ಬಡವರು ಬರ್ತಾರೆ. ಡಾಕ್ಟರ್ ಅವರಿಗೆ ದಿನಕ್ಕೆ 2 ಸತಿ, ವಾರದಲ್ಲಿ 7 ದಿವಸ ಮಾತ್ರೆ ತಗೊಳ್ಬೇಕು ಅಂತ ಹೇಳಿರ್ತಾರೆ. ಆದ್ರೆ ಎಷ್ಟೋ ಜನ ಬಡವರು ನಮ್ಮ ಆಫೀಸಿಗೆ ಬಂದ ಮಾತ್ರ ಸಹಾಯ ಕೇಳಿದ್ದಾರೆ. ನಾನು ಪ್ರತಿ ತಿಂಗಳು ನಮ್ಮ ಆಫೀಸ್ನಲ್ಲಿ ಪ್ರತಿ ತಿಂಗಳು ಕಡೆಯ ಭಾನುವಾರ 5,000 ರೂಪಾಯಿವರೆಗೆ ನಮ್ಮ ಕಚೇರಿಯಲ್ಲಿ ಸುಮಾರು 1,000 ಜನ ಬಡವರಿಗೆ ಉಚಿತವಾಗಿ ನಾವು ಮಾತ್ರೆ ಕೊಡ್ತಾ ಇದ್ದೀವಿ ಕಳೆದ 6 ವರ್ಷದಿಂದ. ಅದರಲ್ಲಿ ಎಷ್ಟೋ ಜನ ಬಡವರು ಡಾಕ್ಟರ್ ಅವರಿಗೆ ದಿನಕ್ಕೆ 2 ಸತಿ ಮಾತ್ರೆ ಪ್ರತಿ ದಿವಸ ತಗೊಳ್ಬೇಕು ಅಂದಿರ್ತಾರೆ. ಆದ್ರೆ ಅವರಿಗೆ ಅದನ್ನು ತಗೊಳಕ್ಕಾಗ್ದಲೆ ಅವರು ದಿನಕ್ಕೆ 1 ಸತಿ ತಗೊಳ್ತಾ ಇರ್ತಾರೆ. ದಿನ ಬಿಟ್ಟು ದಿನ ತಗೊಳ್ಳೋರು ಎಷ್ಟೋ ಜನ ಇದ್ದಾರೆ. ಇವತ್ತು 5% GSTಗೆ ತೆಗೆದುಕೊಂಡು ಬಂದಿರುವಂಥದ್ದು ಈ ರೀತಿ ಎಷ್ಟೋ ಜನ, ಕೋಟ್ಯಾಂತರ ಜನ ಬಡವರಿಗೆ ಇದರಿಂದ ನೇರವಾಗಿ ಸಹಾಯ ಆಗುತ್ತೆ. ಇದು ಸಾಮಾನ್ಯ ಮೆಡಿಸಿನ್ಸ್ಗಳಾಯಿತು. ಇನ್ನು ಕ್ಯಾನ್ಸರ್ ಡ್ರಗ್ಗಳು, ಡಯಾಲಿಸಿಸ್ ಪೇಷಂಟ್ಗಳು ಉಪಯೋಗಿಸುವಂತ ಡ್ರಗ್ಗಳು ಮತ್ತು ಇಮ್ಮಿಡಿಯೇಟ್ ಆಗಿ ಯಾವುದೋ ಒಂದು ಜೀವ ಉಳಿಸುವಂತ, ಹಾರ್ಟ್ ಸರ್ಜರಿ ಮಾಡಬೇಕಾಗಿದೆ, ಆಕ್ಸಿಡೆಂಟ್ ಆಯಿತು, ಆಕ್ಸಿಡೆಂಟ್ ಆಗಬೇಕಾದ್ರೆ ಬ್ಲಡ್ ಕ್ಲಾಟಿಂಗ್ಗೆ ಇನ್ನೊಂದಕ್ಕೆ ಯಾವುದೋ ಕೊಡಬೇಕಾಗಿದೆ, ಎಮರ್ಜೆನ್ಸಿಗೆ ಮಾಡಬೇಕಾಗಿರುವಂತ ಲೈಫ್ ಸೇವಿಂಗ್ ಮೆಡಿಸಿನ್ಸ್ ಅಂತ ಯಾವುದನ್ನು ಕನ್ಸಿಡರ್ ಮಾಡ್ತಾರೆ. ಈ ರೀತಿ ಸುಮಾರು 80ಕ್ಕೂ ಹೆಚ್ಚು ಲೈಫ್ ಸೇವಿಂಗ್ ಮೆಡಿಸಿನ್ಸ್ ಮತ್ತು ಕ್ಯಾನ್ಸರ್ ಡ್ರಗ್ಗಳ ಮೇಲೆ GST 0 ಮಾಡಿದ್ದಾರೆ. 0. ಒಂದ್ಸತಿ ನೀವು ಕಿದ್ವಾಯಿಗೋ, ಒಂದ್ಸತಿ ನೀವು ನಮ್ಮ ಶಂಕರ ಆಸ್ಪತ್ರೆಗೋ ಇಲ್ಲಿ HCGಗೋ ಹೋದ್ರೆ ಲೈನಲ್ಲಿ ನಿಂತಿರ್ತಾರೆ ಎಷ್ಟೋ ಜನ ಪೇಷಂಟ್ಗಳು. ಬಡವರು ಅಂತಲ್ಲ, ಮಧ್ಯಮ ವರ್ಗದವರು ಕೂಡ ಕ್ಯಾನ್ಸರ್ ಒಂದ್ಸತಿ ಬಂತು ಅಂತಂದ್ರೆ
ಲೈಫ್ ಲಾಂಗ್ ಎಷ್ಟೋ ಮಾತ್ರೆಗಳು ತಗೊಳ್ಬೇಕಾಗುತ್ತೆ. ಒಂದೊಂದು ಮಾತ್ರೆ ಸಿಂಗಲ್ ಟ್ಯಾಬ್ಲೆಟ್ 350-400 ರೂಪಾಯಿ ಆಗಿರೋದು ನೋಡಿದೀವಿ. ಒಂದೊಂದು ಇಂಜೆಕ್ಷನ್ಗಳು ₹1000 ಇಂಜೆಕ್ಷನ್ಗಳು ನಾವು ನೋಡಿದೀವಿ. ಎಷ್ಟೋ ಸತಿ ನಾವೇ ಸಾಮಾಜಿಕ ಮಾಧ್ಯಮಗಳಲ್ಲಿ, ಆನ್ಲೈನ್ ಸೋಷಿಯಲ್ ಮೀಡಿಯಾದಲ್ಲಿ ಜನ ಮಾತ್ರೆಗಳನ್ನು ತಗೊಳಕ್ಕಾಗದಲೆ, ಇಂಜೆಕ್ಷನ್ಗಳನ್ನು ತಗೊಳಕ್ಕಾಗದಲೆ ಕ್ರೌಡ್ ಫಂಡಿಂಗ್ ಕ್ಯಾಂಪೇನ್ ಮಾಡಿರೋದು ನಾವು ನೋಡಿದೀವಿ. ಯಾರೋ ನಮಗೆ ಪರಿಚಯದವರು ಬಡವರಿದ್ದಾರೆ, ಇವರಿಗೆ ಇನ್ನೊಂದು ₹25,000 ₹50,000 ಖರ್ಚಿದೆ, ದಯವಿಟ್ಟು ಅದಕ್ಕೆ ನೀವು ದುಡ್ಡನ್ನು ಸಹಾಯ ಮಾಡಿ ಅನ್ನುವಂಥ ಅಭಿಯಾನ ಆಗಿರೋದು ನಾವು ನೋಡಿದೀವಿ. ಈ ತರ ಎಷ್ಟೋ ಜನ ಕ್ಯಾನ್ಸರ್ ಪೇಷಂಟ್ಗಳಿಗೆ, ಡಯಾಲಿಸಿಸ್ ಪೇಷಂಟ್ಗಳಿಗೆ ಇನ್ನು ಮುಂದೆ ಅವರು ತಗೊಳ್ಳುವಂತಹ ಮಾತ್ರೆ ನರೇಂದ್ರ ಮೋದಿ ಸರ್ಕಾರದ ಈ ಒಂದು ಐತಿಹಾಸಿಕ ನಿರ್ಧಾರದಿಂದ 0% ಬಂದಿದೆ. 0%. ಇನ್ನು ಬಡವರಿಗೆ, ಶ್ರೀಸಾಮಾನ್ಯರಿಗೆ ಪ್ರತಿ ದಿವಸ ನಾವು ಬಳಸುವಂಥ, ಮನೆಯಲ್ಲಿ ಬಳಸುವಂಥ ಎಣ್ಣೆ ಇರ್ಬೋದು, ಆಹಾರ ಪದಾರ್ಥಗಳಿರ್ಬೋದು, ಹಾಲು, ಪ್ಯಾಕೆಟ್ ಹಾಲು, ಪನ್ನೀರು, ಈ ತರ ದಿನನಿತ್ಯ ಆಹಾರ ಬಳಸುವಂಥ ಎಲ್ಲಾ ಪದಾರ್ಥಗಳು ಕೂಡ 5% ಬಂದಿದೆ. ಕೆಲವು 18% ಇತ್ತು, ಕೆಲವು 12% ಇತ್ತು, ಇವತ್ತು 5% ಬಂದಿದೆ. ಇದರಿಂದ ಬರುವಂಥ ದಿವಸಗಳಲ್ಲಿ ಜನರ ಕೊಳ್ಳುವಿಕೆ ಜಾಸ್ತಿ ಆಗತ್ತೆ, ಆರ್ಥಿಕತೆಯಲ್ಲಿ ಒಂದು ಹೊಸ ಚೈತನ್ಯ ಬರುತ್ತೆ, ಹೊಸ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ. ಹೊಸ ಡಿಮ್ಯಾಂಡ್ ಕ್ರಿಯೇಟ್ ಆಗೋದ್ರ ಜೊತೆಗೆ ಫ್ಯಾಕ್ಟ್ರಿಗಳಲ್ಲಿ ಉತ್ಪಾದನೆ ಜಾಸ್ತಿ ಆಗುತ್ತೆ. ಉತ್ಪಾದನೆ ಜಾಸ್ತಿ ಮಾಡೋದಕ್ಕೋಸ್ಕರ ಫ್ಯಾಕ್ಟ್ರಿಗಳಲ್ಲಿ ಉದ್ಯೋಗ ಅವಕಾಶ ಜಾಸ್ತಿ ಆಗುತ್ತೆ. ಇಡೀ ಆರ್ಥಿಕತೆಗೆ ಒಂದು ಹೊಸ ಶಕ್ತಿ, ಚೈತನ್ಯ ಇದರಿಂದ ಬರುತ್ತೆ. ಇನ್ನು ಇದೆಲ್ಲವೂ ಕಡಿಮೆ ಮಾಡಿದ್ರೆ, ಕ್ಯಾನ್ಸರ್ ಡ್ರಗ್ಗಳು ಕಡಿಮೆ ಮಾಡಿದೀವಿ, ಎಲ್ಲಾ ಮೆಡಿಸಿನ್ಗಳ ದರವನ್ನು 5% ಇಳಿಸಿದೀವಿ, ಬಟ್ಟೆಗಳ ಮೇಲೆ, ಟೆಕ್ಸ್ಟೈಲ್ಗಳ ಮೇಲೆ ಇದ್ದಂಥ GST ಇವತ್ತು ಕಡಿಮೆ ಆಗಿದೆ, 5% ಬಂದಿದೆ. 90% ಎಲ್ಲಾ ಪದಾರ್ಥಗಳು ಕೂಡ 5% ಬ್ರಾಕೆಟಿಗೆ ಬರುತ್ತೆ. 90% ಆಫ್ ಆಲ್ ಗೂಡ್ಸ್ 5% ಬ್ರಾಕೆಟಿಗೆ ಬರುತ್ತೆ. ಇದರಿಂದ ಉದ್ಯೋಗ ಮಾಡ್ತಾ ಇರುವಂತಹ, ಉದ್ಯೋಗಗಳನ್ನು ನಡೆಸ್ತಾ ಇರುವಂತಹ, ಫ್ಯಾಕ್ಟರಿಗಳನ್ನು ನಡೆಸ್ತಾ ಇರುವಂತಹ, ಸಣ್ಣ ಪುಟ್ಟ ಸ್ವಯಂ ಉದ್ಯೋಗಗಳನ್ನು ನಡೆಸ್ತಾ ಇರುವಂತವರಿಗೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಆರ್ಥಿಕತೆಯಲ್ಲಿ ಹೊಸ ಚೈತನ್ಯ ಬರುತ್ತೆ, ಹೊಸ ಶಕ್ತಿ ಬರುತ್ತೆ, ಮತ್ತಷ್ಟು ದೇಶದ ಯುವಕರಿಗೆ ಉದ್ಯೋಗ ಅವಕಾಶಗಳು ಸೃಷ್ಟಿಯಾಗುತ್ತೆ. ಇದೆಲ್ಲವೂ ಕಡಿಮೆ ಮಾಡಿದ್ರೆ ಟೊಬ್ಯಾಕೋ ಅಂದ್ರೆ ತಂಬಾಕು ಮತ್ತು ಪಾನು, ಜರ್ದಾ, ಇದ್ರ ಮೇಲೆ 40%ಗೆ ಟ್ಯಾಕ್ಸ್ ಅನ್ನ ಜಾಸ್ತಿ ಮಾಡಲಾಗಿದೆ. ಎಲ್ರಿಗೂ ಗೊತ್ತೇ ಗೊತ್ತು, ಜರ್ದಾ ತೆಗೆದುಕೊಂಡ್ರೆ, ತಂಬಾಕು ಸೇವಿಸಿದ್ರೆ ಆದಷ್ಟು ಬೇಗ ಈ 0% ಕ್ಯಾನ್ಸರ್ ಫ್ರೀ ಡ್ರಗ್ಗಳ ಫಲಾನುಭವಿಗಳು ಅವರೇ ಆಗ್ತಾರೆ. ಆ ಕಾರಣಕ್ಕೋಸ್ಕರನೇ ದೇಶದಲ್ಲಿ ಜನ ತಂಬಾಕು, ಜರ್ದಾ ಇದನ್ನ ಉಪಯೋಗಿಸುವಂಥದ್ದು ಕಡಿಮೆ ಆಗಬೇಕು, ಇದನ್ನ ಸಿನ್ಡ್ ಗೂಡ್ಸ್ ಅಂತ ಹೇಳಿ ಇದ್ರ ಮೇಲೆ ಅಪಾರವಾದಂತಹ ಒಂದು ಟ್ಯಾಕ್ಸೇಷನ್ ಅನ್ನ ಮಾಡಲಾಗಿದೆ. ಇನ್ನು ನೀವು ಟ್ಯಾಕ್ಸ್ ಸ್ಟ್ರಕ್ಚರ್ನು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ನೋಡಿ. ಸಾಮಾನ್ಯ ಜನ ಓಡಾಡುವಂಥ ಟ್ರೈನು, ಬಸ್ಸು ಇದೆಲ್ಲವೂ ಕೂಡ 5% ಇದೆ. ಏರೋಪ್ಲೇನ್ನಲ್ಲಿ ಇಕಾನಮಿ ಕ್ಲಾಸ್ನಲ್ಲಿ ಹೋದ್ರೆ 95% ನಾವೆಲ್ಲರೂ ಓಡಾಡುವಂತ, ಸಾಮಾನ್ಯ ಜನ ಓಡಾಡುವಂತ ಪ್ರತಿಯೊಬ್ಬರು ಇಕಾನಮಿ ಕ್ಲಾಸ್ ಅಲ್ಲಿ, ಅದಕ್ಕೆ 5% ಟ್ಯಾಕ್ಸ್ ಇದೆ. ಅದೇ ಬಿಸ್ನೆಸ್ ಕ್ಲಾಸ್ ನಲ್ಲಿ ಹೋಗೋರಿಗೆ 18% ಇದೆ. ಚಿಕ್ಕ ಪುಟ್ಟ ಕಾರ್ಗಳು ಇವೆಲ್ಲವೂ ಕೂಡ ಸಾಮಾನ್ಯ ಜನ ತಗೊಳ್ಳುವಂತ ಕಾರು, ನಿಮ್ಮ ಮಾರುತಿ 800 ಇರ್ಬೋದು, ಆಲ್ಟೋ ಇರ್ಬೋದು, ಎಲೆಕ್ಟ್ರಿಕ್ ಕಾರ್ಗಳಿರ್ಬೋದು, ಎಲೆಕ್ಟ್ರಿಕ್ 2 ವೀಲರ್ಗಳಿರ್ಬೋದು, 4 ಜನ ಕೂತ್ಕೊಂಡು ಓಡಾಡುವಂತ ಚಿಕ್ಕ ಕಾರ್ಗಳು, 1500 cc ಒಳಗಡೆ ಇರುವಂತ ಕಾರ್ಗಳು, ಇದೆಲ್ಲವೂ ಕೂಡ 5% GST ಬ್ರಾಕೆಟ್ಗೆ ಬಂದಿದೆ, 18% ಬ್ರಾಕೆಟ್ಗೆ ಬಂದಿದೆ. ಯಾವುದು ದೊಡ್ಡ ದೊಡ್ಡ ಕಾರ್ ಇದೆ, ಸಾಮಾನ್ಯ ಜನ ಯಾರು ಕೂಡ ದೊಡ್ಡ ಮರ್ಸಿಡೀಸ್, ಬೆನ್ಝೋ, BMW ತಗೊಳ್ಳಲ್ಲ, ಅವೆಲ್ಲವೂ ಕೂಡ 40% ಆಗಿದೆ. ಬಟ್ ಅದು ಕೂಡ ಮುಂಚೆ ಸೆಸ್ ಜೊತೆ ಸೇರಿದ್ರೆ ಅದು 52% ಇತ್ತು. ಅದು ಕೂಡ ಇವತ್ತು ಸೆಸ್ ಎಲ್ಲ ಕ್ಯಾನ್ಸಲ್ ಮಾಡಿರೋದ್ರಿಂದ ಅದು ಬರೀ 40% ಬಂದಿದೆ.
ಇದರಿಂದ ಇವತ್ತು ಬೆಳಗ್ಗೆ ಟೊಯೋಟಾದ ಒಂದು ಬಸ್ನಲ್ಲಿ ಇದ್ದಂತ ಕಾರ್ಯಕರ್ತರ ಜೊತೆ ಅಲ್ಲಿದ್ದಂತ ಕಾರ್ಮಿಕರ ಜೊತೆಗೆ ನಾನು ಮಾತನಾಡ್ತಾ ಇದ್ದೆ. ಅವರೇ ಹೇಳಿದ್ರು, ಈ ಟೊಯೋಟಾ ಪ್ಲಾಂಟ್ ನಲ್ಲಿ ಆಗುವಂತ ಮ್ಯಾಕ್ಸಿಮಮ್ ಉತ್ಪತ್ತಿ ಯಾವ್ದಿದೆ, ಮ್ಯಾನುಫ್ಯಾಕ್ಚರ್ ಆಗುವಂತದ್ದು ಅವೆಲ್ಲವೂ ಚಿಕ್ಕ ಕಾರ್ಗಳು, ಸಾಮಾನ್ಯ ಜನ ಓಡಿಸುವಂತ ಕಾರ್ಗಳು, ಇವೆಲ್ಲವೂ ಕೂಡ 18% GST ಬಂದಿದೆ. ಸೊ ಇವತ್ತು ನೀವು ಈ ಇಡೀ ಎಕ್ಸರ್ಸೈಸ್ ನಿನ್ನೆ ಆಗಿರುವಂತದ್ದನ್ನ ನೋಡಿದ್ರೆ ಅದು 3 ಉದ್ದೇಶವನ್ನ ಸಾಧಿಸುತ್ತೆ. ಒಂದು, ಸಾಮಾನ್ಯ ಜನ, ಅದರಲ್ಲೂ ಮಧ್ಯಮ ವರ್ಗ, ಕೆಳ ಮಧ್ಯಮ ವರ್ಗ ಮತ್ತು ಬಡವರು ಯಾರಿದ್ದಾರೆ ಅವರಿಗೆ ದಿನನಿತ್ಯದ ವಸ್ತು, ಶಿಕ್ಷಣ, ಆರೋಗ್ಯ ಇದೆಲ್ಲದರಲ್ಲೂ ಕೂಡ ಅವ್ರು ಇವತ್ತೇನು ಖರ್ಚು ಮಾಡ್ತಾ ಇದ್ದಾರೆ ಅದಕ್ಕಿಂತ ಕಡಿಮೆ ದುಡ್ಡನ್ನ ಖರ್ಚು ಮಾಡಿ ಅವರು ಜೀವನ ಸಾಗಿಸೋದಕ್ಕೆ ಬೇಕಾಗುವಂತಹ ದೊಡ್ಡ ಸಹಾಯ ನಿನ್ನೆ ಆಗಿರುವಂತಹ GST ಸಭೆಯಲ್ಲಿ ಪ್ರಧಾನಮಂತ್ರಿಗಳು ಐತಿಹಾಸಿಕ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಎರಡನೇದು, ಫ್ಯಾಕ್ಟರಿಗಳು, ಚಿಕ್ಕ ಪುಟ್ಟ ಉದ್ಯಮಗಳು ಯಾರು ಇದನ್ನೆಲ್ಲ ಬಿಸ್ನೆಸ್ ಮಾಡ್ತಾ ಇರೋರಿದ್ದಾರೆ ಅವರಿಗೆ ಕಂಪ್ಲೈಯನ್ಸ್ ನಲ್ಲಿ ಮತ್ತೆ ಟ್ಯಾಕ್ಸ್ ದರ ಕಡಿಮೆ ಆಗೋದ್ರಿಂದ ಯಾವ ಒಂದು ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಅದ್ರ ಮುಖಾಂತರ ಆ ಉದ್ಯಮಗಳಿಗೂ ಕೂಡ ಬಹಳ ದೊಡ್ಡ ಪುಷ್ಟಿ ಕೊಟ್ಟಿದ್ದಾರೆ. ಮೂರನೇದು ಮತ್ತು ಬಹಳ ಮುಖ್ಯವಾಗಿ, ಟ್ಯಾಕ್ಸ್ ರೇಟ್ ಕಡಿಮೆ ಆಗೋದ್ರ ಜೊತೆಗೆ ಸಹಜವಾಗಿ ಆರ್ಥಿಕತೆಯಲ್ಲಿ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಡಿಮ್ಯಾಂಡ್ ಜಾಸ್ತಿ ಆಗೋದ್ರಿಂದ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಪ್ರೊಡಕ್ಷನ್ ಜಾಸ್ತಿ ಆಗೋದಕ್ಕೋಸ್ಕರ ಉದ್ಯೋಗಗಳ ಸೃಷ್ಟಿ ಜಾಸ್ತಿ ಆಗುತ್ತೆ. ಇಡೀ ಆರ್ಥಿಕತೆಯಲ್ಲಿ ಹೊಸ ಚೈತನ್ಯ ಬರುತ್ತೆ. ಈ ರೀತಿ ಒಂದು ಅಪಾರವಾದಂತಹ ಒಂದು ಐತಿಹಾಸಿಕ ನಿರ್ಧಾರವನ್ನು ಪ್ರಧಾನಮಂತ್ರಿಗಳು ತೆಗೆದುಕೊಂಡಿದ್ದಾರೆ. ದೇಶದ ಆರ್ಥಿಕತೆಗೆ ಹೊಸ ಚೈತನ್ಯ, ಹೊಸ ಶಕ್ತಿ ಬರುವಂಥದ್ದಿದೆ, ಹೊಸ ಉದ್ಯೋಗಾವಕಾಶ ಸೃಷ್ಟಿಯಾಗುವಂಥದ್ದಿದೆ. ವಿಶೇಷವಾಗಿ ಬಡ ಮತ್ತು ಮಧ್ಯಮ ವರ್ಗದ, ಕೆಳ ಮಧ್ಯಮ ವರ್ಗದ ಜನಕ್ಕೆ ಇದರಿಂದ ಬಹಳ ದೊಡ್ಡ ಸಹಾಯ ಆಗುವಂಥದ್ದಿದೆ. ನಾನು ಮಾನ್ಯ ಪ್ರಧಾನಮಂತ್ರಿಗಳಿಗೆ, ಕೇಂದ್ರ ಸರ್ಕಾರಕ್ಕೆ, ರಾಜ್ಯದ ಜನರ ಪರವಾಗಿ, ಬೆಂಗಳೂರಿನ ಜನರ ಪರವಾಗಿ ಈ ಜನಾನುರಾಗಿ ಐತಿಹಾಸಿಕ ನಿರ್ಧಾರಕ್ಕೆ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೀನಿ. ನಮಸ್ಕಾರ.